ಸ್ನೇಹಿತರೆ ನಮಸ್ಕಾರ. ನಾನಿವತ್ತು ಜ್ಯೋತಿಷ್ಯದ ಪರಿಹಾರಗಳು ಇದರ ಬಗ್ಗೆ ಮಾತಾಡುವ ಅಂದ್ಕೊಂಡಿದ್ದೀನಿ. ಅದಕ್ಕೂ ಮೊದಲು ಇದು ಬಂದು ಬೃಹತ್ ಪರಾಶರ ಹೋರಾಶಾಸ್ತ್ರ ಅಂತ. ಇದು 2 ವಾಲ್ಯೂಮ್ನಲ್ಲಿರುವಂಥ ಪುಸ್ತಕ. ಸುಮಾರು 5000ಕ್ಕೂ ಹೆಚ್ಚು ಶ್ಲೋಕಗಳಿದೆ ಇದರಲ್ಲಿ. ಇದೇ ಬೃಹತ್ ಪರಾಶರ ಹೋರಾಶಾಸ್ತ್ರದಲ್ಲಿ ಗೃಹ ಶಾಂತ್ಯಾಧ್ಯಾಯ ಅನ್ನೋ ಒಂದು ಚಾಪ್ಟರ್ ಬರ್ತದೆ. ಇದರಲ್ಲಿ ಆ್ಯಕ್ಚುಲಿ ಮೈತ್ರೇಯ ಅಂತ, ಮೈತ್ರೇಯ ಅಂದರೆ ಪರಾಶರರ ಶಿಷ್ಯ. ಅವರು ಪರಾಶರ ಮುನಿಗಳು ಗುರುಗಳಾಗಿರ್ತಾರೆ. ಅವರು ತಮ್ಮ ಶಿಷ್ಯ ಮೈತ್ರೇಯನಿಗೆ ಜ್ಯೋತಿಷ್ಯದ ಬಗ್ಗೆ ಹೇಳ್ತಾ ಹೋಗ್ತಾರೆ ಶ್ಲೋಕಗಳ ರೂಪದಲ್ಲಿ. ಅದನ್ನೇ ಬೃಹತ್ ಪರಾಶರ ಹೋರಾಶಾಸ್ತ್ರ ಅಂತ ನಮಗೆ ಈಗ ಗ್ರಂಥದ ರೂಪದಲ್ಲಿ ನಮಗೆ ಸಿಗ್ತಾ ಇರೋದು. ಪರಾಶರ ಯಾರು ಅಂದರೆ ಮಹಾಭಾರತವನ್ನು ರಚಿಸಿದವರು ವೇದವ್ಯಾಸರು ಅಂತ ಹೇಳ್ತಾರೆ. ಈ ವೇದವ್ಯಾಸರ ತಂದೆ ಪರಾಶರ ಮುನಿ. ಸೊ ಪರಾಶರ ಮುನಿಯಿಂದ ರಚಿತವಾದಂಥ ಹೋರಾಶಾಸ್ತ್ರವನ್ನು ನಾವೀಗ ಇವತ್ತಿನವರೆಗೂ ಕೂಡ ಏನು ಜ್ಯೋತಿಷ್ಯದಲ್ಲಿ ಪ್ರಿಡಿಕ್ಷನ್ಗೆ ಏನು ಅದರದ್ದು ಶ್ಲೋಕಗಳನ್ನು ಬಳಸ್ತಾ ಹೋಗ್ತಾ ಇದ್ದೀವಿ. ಇದರಲ್ಲಿ ಗೃಹ ಶಾಂತ್ಯಾಧ್ಯಾಯದಲ್ಲಿ ಒಂದು ಪ್ರಶ್ನೆ ಬರ್ತದೆ. ಮೈತ್ರೇಯರು ಕೇಳ್ತಾರೆ, ಏನು ಗ್ರಹಗಳಿಂದ ಏರ್ಪಡುವಂಥ ದೋಷಗಳು ಅಂತಿದೆಯೋ ಇದಕ್ಕೆ ಪೂಜೆ ಜಪ ಹೋಮ ಇದನ್ನು ಹೇಗೆ ಮಾಡಬೇಕು ತಿಳಿಸಿಕೊಡಿ ಅಂತ ಮೈತ್ರೇಯರು ಕೇಳಿದಾಗ ಪರಾಶರರು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಾರೆ. ಅವ್ರು ಏನು ಹೇಳ್ತಾರೆ ಅಂದರೆ, ಇಡೀ ಸಂಸಾರ ಈ ಜಗತ್ತು ಏನಿದೆಯೋ ಇದು ಬಂದು ಈ ಗ್ರಹಗಳಿಂದಲೇ ಪ್ರಭಾವಿತವಾಗಿದೆ. ಹೀಗಾಗಿ ಗೃಹ ಶಾಂತಿಗಾಗಿ ಪೂಜೆ ಜಪ ಹೋಮಾದಿ ಏನು ಅಂತ ಮಾಡ್ತಾರೋ ಇದು ಮಾಡೋದು ಶ್ರೇಯಸ್ಕರ. ಏನು ನವಗ್ರಹ ಹೋಮ ಅಥವಾ ನವಗ್ರಹ ಪೂಜೆ ಅಂತ ಏನು ಮಾಡ್ತಾರೋ ಅದನ್ನು ಇದರಲ್ಲಿ ಹೇಳಿದ್ದಾರೆ. ಸೊ ಅದು ಬಿಟ್ಟರೆ ಉಳಿದಂತೆ ಬೇರೆ ಯಾವುದೇ ರೀತಿಯ ಪರಿಹಾರವನ್ನು ಕೂಡ ಈ ಜ್ಯೋತಿಷ್ಯ ಶಾಸ್ತ್ರದ ಏನು ಮೂಲ ಗ್ರಂಥ ಅಂತ ನಾನು ಹೇಳೋದ್ನೋ ಅದರಲ್ಲಿ ಹೇಳಿಲ್ಲ. ಸೊ ಹಾಗಾದರೆ ಪೂಜೆ ಪರಿಹಾರಗಳನ್ನು ಹೇಳ್ತಾರಲ್ಲ, ಇದೆಲ್ಲ ಇಲ್ಲಿಂದ ಬಂತು ಅಂತ ನೋಡಿ. ಹಿಂದೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಯಾರು ವೇದಾಧ್ಯಯನವನ್ನು ಮಾಡ್ತಾಯಿದ್ರೋ ಅವರೇ ಜ್ಯೋತಿಷ್ಯವನ್ನು ಕೂಡ ಕಲಿತಾ ಇದ್ದರು. ಸೊ ವೇದಾಧ್ಯಯನ ಭಾಗವಾಗಿ ಜ್ಯೋತಿಷ್ಯವನ್ನು ಕಲಿಕೆ ಮಾಡಲಾಗ್ತಿತ್ತು. ಸೊ ಅದೇ ನಮ್ಮ ಪದ್ಧತಿಯಾಗಿ ಬಂದಿದ್ದರಿಂದಾಗಿ ವೇದದಲ್ಲಿ ಏನು ನಮ್ಮ ಮಾನವ ಕುಲದ ಒಳಿತಿಗಾಗಿ ನಮಗೆ ಬರುವಂಥ ಕಷ್ಟ ಕಾರ್ಪಣ್ಯಗಳ ಪರಿಹಾರಕ್ಕಾಗಿ ವೇದಗಳಲ್ಲಿ ಏನು ಪೂಜೆಗಳನ್ನು ಹೇಳಿದಾರೋ ಅದನ್ನು ಜ್ಯೋತಿಷ್ಯದಲ್ಲಿ ಅಳವಡಿಸ್ಕೊಂಡಿದ್ದಾರೆ ಹೊರತು ಜ್ಯೋತಿಷ್ಯವೇ ಪರಿಹಾರದ ಶಾಸ್ತ್ರ ಅಲ್ಲ. ಪರಿಹಾರ ಇನ್ ದ ಸೆನ್ಸ್ ಏನು ಪೂಜೆ ಪರಿಹಾರ ಅಂತ ಹೇಳ್ತಾರಲ್ಲ ಆ ಥರದ ಶಾಸ್ತ್ರ ಅಲ್ಲ ಇದು. ಸೊ ಇಲ್ಲಿ ಬಂದು ಜ್ಯೋತಿಷ್ಯದ್ದೇ ಕೆಲವೊಂದು ಟೂಲ್ಗಳಿದೆ. ಅದನ್ನು ಬಳಸಿ ಸೊಲ್ಯೂಷನ್ಗಳನ್ನು ಹುಡುಕಲಿಕ್ಕೆ ಸಾಧ್ಯ ಇರ್ತದೆ ಹೊರತು, ಅದರ ಆಧಾರದಲ್ಲಿ ನಿಮಗೆ ಗೈಡ್ ಮಾಡಲಿಕ್ಕೆ ಸಾಧ್ಯ ಇರ್ತದೆ ಹೊರತು ನಿಮಗೆ ಕಂಪ್ಲೀಟ್ಲಿ ಯಾವುದೋ ಒಂದು ಸಮಸ್ಯೆಯಿಂದ ಮುಕ್ತ ಮಾಡೋದು ಅಂತಿದೆ ನೋಡಿ, ಆ ರೀತಿಯ ಪರಿಹಾರಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ಜೀವನದಲ್ಲಿ ಕೆಲವೊಂದು ದಶೆಗಳ ಸಂದರ್ಭದಲ್ಲಿ ನಮ್ಮ ಜೀವನದಲ್ಲಿ ಏರುಪೇರುಗಳಾಗುತ್ತೆ. ಸೊ ಕೆಲವೊಂದು ರಾಂಗ್ ಡಿಸಿಷನ್ಗಳನ್ನು ತಗೊಳ್ತಾರೆ, ಅದರಿಂದನೂ ಸಮಸ್ಯೆಗಳಾಗುತ್ತೆ. ಜೀವನ ಸಮತೋಲನ ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬರ್ತದೆ. ಸೊ ಜೀವನವನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ಈ ಜ್ಯೋತಿಷ್ಯದ ಸೂತ್ರಗಳನ್ನು ಬಳಸ್ಬೋದು. ಸೊ ಆದರೆ ಅದನ್ನು ಏನು ಬೇರೆ ಯಾರೋ ಅರ್ಚಕರಿಗೋ ಅಥವಾ ಪುರೋಹಿತರಿಗೋ ಅಥವಾ ದೇವಸ್ಥಾನಕ್ಕೂ ಹೋಗಿ ಪೂಜೆ ಮಾಡಿ ಅಥವಾ ದೇವರು ಎಲ್ಲವನ್ನು ಬಗೆಹರಿಸ್ಬಿಡ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಂಡು ಬಂದ ಮಾತ್ರಕ್ಕೆ ಸಮಸ್ಯೆ ಏನು ಬಗೆಹರಿಸಲ್ಲ. ಏನೇ ಮಾಡೋದಿದ್ರೂ ಕೂಡ ನೀವೇ ಮಾಡಬೇಕಾಗುತ್ತೆ, ನೀವೇ ಮಾಡಬೇಕು, ನೀವೇ ಫಾಲೋ ಮಾಡಬೇಕು. ಆದರೆ ಏನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದನ್ನು ಈ ಜ್ಯೋತಿಷ್ಯ ಶಾಸ್ತ್ರದ ಏನು ಶ್ಲೋಕಗಳಿದೆಯೋ ಇದರ ಟೆಕ್ನಿಕ್ಗಳು ಅಂತ ಏನಿದೆಯೋ ಇದನ್ನು ಬಳಸಿ ನಿಮಗೆ ಗೈಡ್ ಮಾಡಲಿಕ್ಕೆ ಸಾಧ್ಯ ಇರ್ತದೆ. ಇನ್ನು ಮತ್ತೆ ಪರಾಶರ ಹೋರಾಶಾಸ್ತ್ರ ಈ ಗ್ರಂಥದ ವಿಚಾರಕ್ಕೆ ಬರೋದಾದರೆ ಇದರಲ್ಲಿ ಮಕ್ಕಳ ಜನನಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ದೋಷಗಳನ್ನು ಹೇಳಲಾಗಿದೆ. ನಕ್ಷತ್ರಗಳಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಹೇಳಲಾಗಿದೆ. ಫಾರ್ ಎಕ್ಸಾಂಪಲ್ ಈಗ ಗ್ರಹಣದ ಸಂದರ್ಭದಲ್ಲಿ ಜನನ ಆಗುವಂಥದ್ದು ಅಥವಾ ಅಮಾವಾಸ್ಯೆಯ ಜನನಕ್ಕೆ ಅದರಲ್ಲಿ ಪರಿಹಾರವನ್ನು ಹೇಳಿದ್ದಾರೆ. ಗಂಡಾಂತಗಳು ಅಂತ ಬರ್ತವೆ, ಅದಕ್ಕೆ ಪರಿಹಾರವನ್ನು ಹೇಳಿದ್ದಾರೆ. ಕೆಲವೊಂದು ನಕ್ಷತ್ರಗಳಿದ್ದಾವೆ, ಅದು ಆ ಗಂಡಾಂತ ನಕ್ಷತ್ರಗಳು ಅಂತಲೇ ಬರ್ತವೆ, ರಾಶಿ ಗಂಡಾಂತ ನಕ್ಷತ್ರ ಗಂಡಾಂತ ಅಂತ ಅಂಥದಕ್ಕೆ ಪರಿಹಾರವನ್ನು ಹೇಳಿದ್ದಾರೆ. ಆದರೆ ಇದೆಲ್ಲವೂ ಕೂಡ ಮಗುವಿನ ಜನನದ ಸಂದರ್ಭದಲ್ಲಿ ಏನಾದರೂ ಆ ಥರದ ಸಿಚುವೇಷನ್ಗಳಿದ್ರೆ ದೋಷಗಳು ಅಂತ ಕಾಣಿಸಿದ್ರೆ ಅದರ ಶಾಂತಿಗಾಗಿ ಇದರಲ್ಲಿ ಪರಿಹಾರವನ್ನು ಹೇಳಿದ್ದಾರೆ. ಬಿಟ್ಟರೆ ಅಂತರದೇಶಗಳ ಸಂದರ್ಭದಲ್ಲಿ ಅಂದರೆ ಬ್ಯಾಡ್ ಟೈಮ್ ಅಂತ ಏನು ಹೇಳ್ತಾರೋ ಅದಕ್ಕೂ ಕೂಡ ಪರಿಹಾರವನ್ನು ಹೇಳಿದ್ದಾರೆ. ಆದರೆ ಈ ಬ್ಯಾಡ್ ಟೈಮ್ ಅಂತ ಏನು ಹೇಳ್ತಾರಲ್ಲ, ಈ ಬ್ಯಾಡ್ ಟೈಮ್ ಅಂದರೆ ಏನು ಅನ್ನೋದನ್ನು ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾಕೆಂದರೆ ಈ ಗ್ರಂಥದ ಪ್ರಕಾರ ಬ್ಯಾಡ್ ಟೈಮ್ ಅಂದರೆ ಏನು ಅನ್ನೋದನ್ನು ನಿಮಗೆ ಕ್ಲಿಯರಾಗಿ ಅರ್ಥ ಮಾಡಿಸ್ಬೇಕು ಅಂದರೆ ಈ ಶ್ಲೋಕಗಳನ್ನೇ ನಿಮ್ಮ ಮುಂದೆ ನಾನು ಓದ್ತಾ ಹೋಗ್ತೀನಿ. ಹಾಗೆಯೇ ಅದರ ಜೊತೆಯಲ್ಲಿ ಟ್ರಾನ್ಸ್ಲೇಷನ್ಗಳು ಕೂಡ ಇರ್ತದೆ, ಅದನ್ನು ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ನಿಮಗೊಂದು ಸ್ವಲ್ಪ ಕ್ಲಾರಿಟಿ ಸಿಗ್ತದೆ. ಅದು ಇದರಲ್ಲಿ ಸೂರ್ಯದಶೆಯ ವಿವರಣೆ ಬರ್ತದೆ. ಫಸ್ಟು ಸೂರ್ಯದಶೆಯಲ್ಲಿ ಸೂರ್ಯನದೇ ಅಂತರ್ದಶೆ ಬರ್ತದೆ. ದ್ವಿತೀಯ ದ್ಯೂನಪೆ ತಸ್ಮಿನ್ನಪ ಮೃತ್ಯುಭಯಂ ದಿಶೇತ್ ಅಂದರೆ ಇದರ ಇಂಗ್ಲೀಷ್ ಟ್ರಾನ್ಸ್ಲೇಷನನ್ನು ಕೂಡ ಕೆಳಗಡೆ ಇದೆ, ಓದ್ತೀನಿ. The sun being the lord of the second or the seventh house, it will cause apprehension of early death. ಹಾಗೆಯೇ ಶ್ಲೋಕದಲ್ಲೇ ಮುಂದುವರಿತಾರೆ. ತದ್ದೋಷ ಪರಿಹಾರ್ಥ ಮೃತ್ಯುಂಜಯಂ ಚರೇತ್ ಸೂರ್ಯ ಪ್ರೀತಿಕರೀಂ ಶಾಂತಿಂ
ಕಾರ್ಯಾದಾರೋಗ್ಯ ಸಿದ್ಧಯೇ. ಅಂದರೆ ಇನ್ ಆರ್ಡರ್ ಟು ಗಾರ್ಡ್ ಅಗೇನಿಸ್ಟ್ ದೀಸ್ ಇಲ್ ಎಫೆಕ್ಟ್ಸ್ ಮೃತ್ಯುಂಜಯ ಜಪ ಬಿ ರಿಸೈಟೆಡ್ ಆರ್ ಹ್ಯಾವ್ ಇಟ್ ಡನ್ ಥ್ರೂ ಸಮ್ ಒನ್. ಬಹುಶಃ ನಿಮಗೆ ಇಲ್ಲಿ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಇದರಲ್ಲಿ ಮೃತ್ಯು ಭಯ ಅಂತ ಹೇಳಿದ್ದಾರೆ. ಮೃತ್ಯು ಭಯವನ್ನು ಜೊತೆಗೆ ಮರಣವನ್ನು ಬ್ಯಾಡ್ ಟೈಮ್ ಅಂತ ಪ್ರಧಾನವಾಗಿ ಕನ್ಸಿಡರ್ ಮಾಡಿದ್ದಾರೆ. ಇದಕ್ಕೆ ಆಯುಷ್ಯ ಮತ್ತು ಆರೋಗ್ಯದ ವಿಚಾರ ಅಂತ ಬಂದಾಗ ರಕ್ಷಣೆ ಯಾರು ಕೊಡ್ತಾರೆ? ಭಗವಂತನೇ ಕೊಡಬೇಕಾಗುತ್ತೆ. ಸೊ ಭಗವಂತನಿಗೆ ಮೊರೆ ಇಡೋದಕ್ಕೆ ಇದರಲ್ಲಿ ಈ ಪರಿಹಾರಗಳನ್ನು ಹೇಳಿದ್ದಾರೆ. ಮೃತ್ಯುಂಜಯ ಜಪವನ್ನು ಹೇಳಿದ್ದಾರೆ, ದುರ್ಗಾ ಸ್ತೋತ್ರವನ್ನು ಹೇಳಿದ್ದಾರೆ, ಜೊತೆಗೆ ರುದ್ರ ಜಪವನ್ನು ಹೇಳಿದ್ದಾರೆ, ವಿಷ್ಣು ಸಹಸ್ರನಾಮವನ್ನು ಹೇಳಿದ್ದಾರೆ. ಮುಂದೆ ಚಂದ್ರ ಅಂತರ್ದಶೆ ವಿಚಾರಕ್ಕೂ ಬರ್ತೀನಿ. ಇದರಲ್ಲೂ ಒಂದು ಲೈನ್ ಅದೇ ರೀತಿ ಪ್ರಸ್ತಾಪ ಆಗಿದೆ. ದ್ವಿತೀಯ ದ್ಯೂಗನಾಥೆ ಚಾಪ ಅಪಮೃತ್ಯುರ್ಭವಿಷ್ಯತಿ. ಅಂದರೆ ಇಲ್ಲೂ ಕೂಡ ಅಪಮೃತ್ಯು ಅನ್ನೋದನ್ನು ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ಮುಂದೆ ಇನ್ನೂ ಒಂದು ಅಂತರ್ದಶೆ ಸೂರ್ಯನಲ್ಲಿ ಕುಜನ ಅಂತರ್ದಶೆ. ದ್ವಿತೀಯ ದ್ಯೂನಾಥೇತು ದೇಹೇ ಜಾಡ್ಯಂ ಮನೋರುಜ ಸುಬ್ರಹ ಜಪದಾನಂ ಚ ವೃಷಭೋತ್ಸರ್ಜನಂ ತಥಾ ಶಾಂತಿ ಕುರ್ವಿತ ವಿಧಿವದಾರಾರೋಗ್ಯ ಸಿದ್ಧಿದಾಮ್. ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಅನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಆ್ಯಂಡ್ ಇಫ್ ಮಾರ್ಸ್ ಈಸ್ ದ ಲಾರ್ಡ್ ಆಫ್ ದ ಸೆಕೆಂಡ್ ಆ್ಯಂಡ್ ದ ಸೆವೆಂತ್ ಹೌಸಸ್ it will cause varied bodily and mental illness by recitation of the Vedic mantras Mrityunjaya Japa, charity, donation of the bull, etc. with proper rituals. The native will cherish good and healthy life and other successes. ರಾಹುವಿನ ಅಂತರ್ದಶೆ ಇದರ ಬಗ್ಗೆನೂ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ದ್ವಿಸಪ್ತಸ್ತೆ ತಥಾ ರಾಹು ತತ್ಸ್ಯಾನ ದೀಪ ಸನ್ಯತೆ ಅಪಮೃತ್ಯುಭಯಂ ಚೈವ ಸರ್ಪಭೀತಶ್ಚ ಸಂಭವೇತ್ ದುರ್ಗಾ ಜಪಂ ಚ ಕುರ್ವಿತ ಚಾಗದಾನಂ ಸಮಾಚರೇತ್ ಕೃಷ್ಣಾಂ ಗಾಂ ಮಹಿಷಿಂ ತದ್ಯಾಚಾಂತಿ ಮಪ್ನೋತ್ಯ ಸಂಶಯಂ. ಇದರ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಕೆಳಗಡೆ ಇದೆ. ಇಫ್ ರಾಹು ಈಸ್ ಪೊಸಿಟೆಡ್ ವಿತ್ ದ ಲಾರ್ಡ್ಸ್ ಆಫ್ ದ ಸೆವೆಂತ್ ಆರ್ ದ ಸೆಕೆಂಡ್ ಹೌಸ್ ದೇರ್ ವಿಲ್ ಬಿ ದ ಪಾಸಿಬಿಲಿಟಿ ಆಫ್ ಆನ್ early death, danger from snakes, etc. To mitigate the evil effects, the hymns of Durga Saptashanti or Durga mantras be recited and goat be given in charity. ಇನ್ನು ನೆಕ್ಸ್ಟ್ ಬುಧ ಅಂತರ್ದಶೆ. ಇದರಲ್ಲೂ ಕೂಡ ಮೂರನೇ ಚರಣದಲ್ಲಿ ಒಂದು ಶ್ಲೋಕ ಬರ್ತದೆ. ದ್ವಿತೀಯ ದ್ಯೂತನಾಥೇತು ದೇಹಜಾಡ್ಯಂ ಜ್ವರಾಧಿಕಂ ವಿಷ್ಣುನಾಮ ಸಹಸ್ರಂ ಚ ರಾನದಾನಂ ಚ ಕಾರಯೇತ್ ರಾಜತಪ್ರತಿಮಾದಾನಂ ಕಾರ್ಯಾದಾರೋಗ್ಯ ವೃದ್ಧಯೇ. ವಿಷ್ಣು ಸಹಸ್ರನಾಮವನ್ನು ಇದರಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನಿಮಗೆ ಇದರಲ್ಲಿ ಒಂದು ಪ್ಯಾಟರ್ನ್ ಗೊತ್ತಾಗಿರ್ಬೋದು ಅಂದ್ಕೊಳ್ತೀನಿ. ಅಂದರೆ ಎಲ್ಲದರಲ್ಲೂ ಕೂಡ ಅಪಮೃತ್ಯುವನ್ನು ಹೇಳಿದ್ದಾರೆ, ಅನಾರೋಗ್ಯ ದೇಹಜಾಡ್ಯಂ ಅಂತ ಅನಾರೋಗ್ಯವನ್ನು ಹೇಳಿದ್ದಾರೆ. ಹಾಗೆಯೇ 2ನೇ ಸ್ಥಾನ ಮತ್ತು 7ನೇ ಸ್ಥಾನವನ್ನು ಪ್ರಸ್ತಾಪ ಮಾಡಲಾಗಿದೆ. ಬಹುತೇಕ ಎಲ್ಲದರಲ್ಲೂ ಕೂಡ ಮೃತ್ಯುಂಜಯ ಜಪವನ್ನು ಪ್ರಸ್ತಾಪ ಮಾಡಿದ್ದಾರೆ. ಯಾಕೆ ಅನ್ನೋದು, ಯಾಕೆಂದರೆ ಇದನ್ನು ಜ್ಯೋತಿಷದಲ್ಲಿ ಮಾರಕ ಸ್ಥಾನಗಳು ಅಂತ ಪರಿಗಣಿಸ್ತಾರೆ. ಮಾರಕ ಸ್ಥಾನಗಳು ಅಂತ ಯಾಕೆ ಅಂತ ಹೇಳ್ತಾರೆ ಅಂದರೆ, ನಿಮಗೆ ಆ್ಯಕ್ಚುಲಿ 8ನೇ ಸ್ಥಾನ ಅಂತ ಏನಿದೆಯೋ ಇದು ಆಯುಷ್ಯವನ್ನು ಹೇಳುತ್ತೆ. ಹಾಗೆಯೇ 8ರಿಂದ 8 3ನೇ ಸ್ಥಾನ ಅಂತ ಬರ್ತದೆ, ಅದು ಕೂಡ ಆಯುಷ್ಯವನ್ನು ಹೇಳುತ್ತೆ. ಸೊ 3ನೇ ಸ್ಥಾನದಿಂದ ಹಿಂದಿನ ಸ್ಥಾನದಲ್ಲಿರುವಂಥದ್ದು 2ನೇದು. ಸೊ 8ನೇ ಸ್ಥಾನದಿಂದ ಹಿಂದಿನ ಸ್ಥಾನದಲ್ಲಿರೋದು 7ನೇದು. ಇದು ಬಂದು ಆಯುಷ್ಯದ ಲಾಸನ್ನು ಹೇಳುತ್ತೆ. ಸೊ ಈ ಏನು 2ನೇ ಸ್ಥಾನದ ಅಧಿಪತಿ ಹಾಗೆಯೇ 7ನೇ ಸ್ಥಾನದ ಅಧಿಪತಿಯ ದಶೆ ಅಂತ ಬಂದಾಗ ನಿಮ್ಮ ಆಯುಷ್ಯವನ್ನು ಡೌನ್ ಮಾಡುತ್ತೆ ಅದು ಅಂತ. ಸೊ ಆರೋಗ್ಯ ಆಯುಷ್ಯ ಹಾಳಾಗೋದು ಹೆಂಗೆ, ಅನಾರೋಗ್ಯ ಬಂದಾಗಲೇ ಆಯುಷ್ಯ ಡೌನ್ ಆಗೋದು. ಸೊ ಇದು ಅಪಮೃತ್ಯುವಿಗೂ ಕಾರಣವಾಗುತ್ತೆ, ಸಾವನ್ನೇ ತರ್ಬೋದು ಬೇಕಾದರೆ, ಅಥವಾ ಸಾವಿನಂಥ ಸನ್ನಿವೇಶವನ್ನು ಕ್ರಿಯೇಟ್ ಮಾಡ್ಬೋದು ಅನ್ನೋದನ್ನು ಈ ಶಾಸ್ತ್ರದಲ್ಲಿ ಬರೆದಿದ್ದಾರೆ. ಇದನ್ನು ನಾನು ಹೇಳ್ತಾ ಇಲ್ಲ, ಶಾಸ್ತ್ರದಲ್ಲಿ ಹಂಗೆ ಉಲ್ಲೇಖ ಆಗಿದೆ. ಸೊ ಆ ಕಾರಣಕ್ಕೋಸ್ಕರ ಈ ಸಂದರ್ಭದಲ್ಲಿ ಇದನ್ನು ಕಂಟಕಗಳು ಅಂತಲೂ ಹೇಳ್ತಾರೆ. ಈ ಕಂಟಕಗಳಿಂದ ಪಾರಾಗೋದಕ್ಕಾಗಿ ನೀವು ರಕ್ಷಣೆಗಾಗಿ ಇಂಥ ಹೋಮ ಜಪ ಅಥವಾ ಮೃತ್ಯುಂಜಯ ಜಪ ಅಥವಾ ವಿಷ್ಣು ಸಹಸ್ರನಾಮ ಅಂತ ಏನೇನು ಪರಿಹಾರಗಳನ್ನು ಹೇಳಿದಾರೋ ಅದನ್ನು ಮಾಡಿ ಅಂತ ಇದರಲ್ಲಿ ಬರೆದಿರೋದು. ಸೊ ಅದರ ಅರ್ಥ ಏನು ಅಂದರೆ, ಇದು ಆರೋಗ್ಯ ಸುಧಾರಣೆಗೆ ಉಪಯೋಗ ಆಗುತ್ತೆ, ಆಯುಷ್ಯ ವೃದ್ಧಿಗೆ ಉಪಯೋಗ ಆಗುತ್ತೆ ಹೊರತು ನಿಮಗೆ ಅಷ್ಟೈಶ್ವರ್ಯ ಅಥವಾ ಅದೃಷ್ಟ ಕುಲಾಯಿಸೋದು, ಏನೋ ಬಹಳ ಒಳ್ಳೆಯದಾಗ್ಬಿಡೋದು ಅಂಥದ್ದೆಲ್ಲ ಇದರಲ್ಲಿ ಇಲ್ಲ. ಅಥವಾ ನೀವು ಯಾವುದೋ ಒಂದು ಪರಿಹಾರ ಪೂಜೆ ಅಂತ ಮಾಡಿದ ತಕ್ಷಣ ನಿಮಗೆಲ್ಲ ಒಳ್ಳೆಯದಾಗ್ಬಿಡುತ್ತೆ, ಜೀವನದಲ್ಲಿ ನೀವೆಲ್ಲೋ ಬಹಳ ದೊಡ್ಡ ಶ್ರೀಮಂತರಾಗ್ಬಿಡ್ತೀರಾ, ಅಥವಾ ನಿಮಗೇನೋ ದೊಡ್ಡದಾಗಿ ಹಣಕಾಸು ಬಂದುಬಿಡ್ತದೆ. ಹಣಕಾಸು ಇಂಥದಕ್ಕೆಲ್ಲ ಈ ಪರಿಹಾರಗಳು ಅಂತ ಏನಾದರೂ ಮಾಡ್ತಾ ಇದ್ದರೆ ಅದೆಲ್ಲ ಬೋಗಸ್ ಅದು. ಇನ್ನು ದೇವರ ಆರಾಧನೆ, ದೇವಸ್ಥಾನಗಳಿಗೆ ಭೇಟಿ ಕೊಡೋದು, ಪೂಜೆ ಪುನಸ್ಕಾರ ಇದ್ಯಾವುದು ಅಗತ್ಯ ಇಲ್ವಾ ಅಂತ ಹಾಗೇನಿಲ್ಲ. ಇದೆಲ್ಲವೂ ನಮ್ಮ ಹಿಂದೂ ಸಂಸ್ಕೃತಿಯ ಭಾಗ, ನಮ್ಮ ಪರಂಪರೆಯ ಭಾಗ, ಇದು ನಮ್ಮ ಜೀವನದ ಭಾಗ ಆಗಿರಬೇಕೇ ಹೊರತು ನಾವು ಯಾವುದೋ ಜ್ಯೋತಿಷ್ಯದ ಯಾವುದೋ ಒಂದು ಸಮಸ್ಯೆ ಬಂತು ಅಂದಾಗ ದೇವರಿಗೆ ಅರ್ಚನೆ ಪೂಜೆ ಆ ಥರದ್ದಲ್ಲ. ಇದು ನಮಗೆ ಜೀವನದಲ್ಲಿ ದೇವರ ಆರಾಧನೆಯನ್ನು ಮಾಡಬೇಕು, ದೇವಸ್ಥಾನಗಳಿಗೂ ಭೇಟಿ ಕೊಡಬೇಕು, ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು, ಗುರು ಹಿರಿಯರಿಗೆ ಗೌರವ ಕೊಡೋದನ್ನು ರೂಢಿಸ್ಕೊಳ್ಬೇಕು,
ಹೋಮ ಯಾಗ ಯಜ್ಞ ಯಾರಿಗೆ ಸಾಮರ್ಥ್ಯ ಇದೆಯೋ ಅದನ್ನೂ ಮಾಡಬೇಕು. ಯಾಕೆಂದರೆ ಇದೆಲ್ಲವೂ ನಮ್ಮ ಸಂಚಿತ ಕರ್ಮಕ್ಕೆ ಸೇರ್ಪಡೆಯಾಗುತ್ತೆ, ನಮ್ಮ ಸತ್ಕರ್ಮಗಳಿಗೆ ಸೇರ್ಪಡೆಯಾಗುತ್ತೆ. ಇದು ನಮಗೆ ಒಂದಲ್ಲ ಒಂದು ರೀತಿಯಲ್ಲಿ ಯಾವುದೋ ಒಂದು ಕಾಲಕ್ಕೆ ಉಪಯೋಗಕ್ಕೆ ಬರ್ತದೆ. ಸೊ ಅದು ಬಿಟ್ಟು ಜ್ಯೋತಿಷ್ಯದ ಯಾವುದೋ ಪರಿಹಾರಕ್ಕೋಸ್ಕರ ಮಾತ್ರ ನಾವು ದೇವಸ್ಥಾನಕ್ಕೆ ಹೋಗ್ತೀನಿ, ಜ್ಯೋತಿಷ್ಯದಲ್ಲಿ ಯಾರೋ ಹೇಳಿದ್ರು ಅಂದ್ಕೊಂಡು ಅದಕ್ಕೆ ಮಾತ್ರ ಪೂಜೆ ಮಾಡಿಸ್ತೀನಿ ಅಂದರೆ ಅದರಿಂದ ಯಾವ ಪ್ರಯೋಜನವೂ ಆಗೋದಿಲ್ಲ. ಹಾಗೆಯೇ ಜ್ಯೋತಿಷ್ಯದ ಇನ್ನೂ ಒಂದು ಗ್ರಂಥ ಇದು ಬೃಹತ್ ಸಂಹಿತ ಅಂತ. ವರಾಹ ಮಿಹಿರ ಅವರು, ಇವರು ಬಂದು 5ನೇ ಶತಮಾನದ ಆಸ್ಟ್ರೋನಮರು ಹೌದು, ಆಸ್ಟ್ರಾಲಜರು ಹೌದು. ಜಗತ್ತಿನ ಪ್ರಾಚೀನ ಬಾಹ್ಯಾಕಾಶ ಆಸ್ಟ್ರೋನಮರ್ಸ್ ಅಂತ ನೀವೇನು ಹೇಳ್ತೀರೋ ಅಂಥ ವಿಜ್ಞಾನಿಗಳಲ್ಲಿ ಆರ್ಯಭಟ ಮತ್ತು ವರಾಹ ಮಿಹಿರ ಇವರು ಬಂದು ಏನು ನಮ್ಮ ಇವಾಗಿನ ವೆಸ್ಟರ್ನ್ ವಿಜ್ಞಾನಿಗಳು ಅಂತ ಹೇಳ್ತೀವೋ ಅವ್ರಿಗಿಂತಲೂ 1000 ವರ್ಷ ಹಿಂದೆಯೇ ಇದ್ದವರು. ಆಸ್ಟ್ರೋನಮಿಯ ಬಗ್ಗೆ ಸಾಕಷ್ಟು ಸ್ಟಡಿ ಮಾಡಿ ಪುಸ್ತಕಗಳನ್ನು ಬರೆದವರು. ಇವರು ಆಸ್ಟ್ರಾಲಜರ್ ಕೂಡ ಆಗಿದ್ದವರು. ಸೊ ಇದರಲ್ಲಿ ಒಂದು ಪ್ರಸ್ತಾಪ ಬರ್ತದೆ, ವಾರ್ಡ್ ಆಫ್ ದ ಎವಿಲ್ ಎಫೆಕ್ಟ್ಸ್ ಆಫ್ ಮ್ಯಾಲಿಫಿಕ್ ಆಸ್ಪೆಕ್ಟ್ಸ್ ಬೈ ದ ವರ್ಷಿಪ್ ಆಫ್ ಗಾಡ್ಸ್ ಆ್ಯಂಡ್ ಬ್ರಾಹ್ಮಣಾಸ್ ಬೈ ಪ್ರೊಫಿಷಿಯೇಟರಿ ಸರ್ಮನೀಸ್, ಅಂದರೆ ಲೈಕ್ ಗ್ರಹ ಯಜ್ಞಾಸ್, ಜಪ, ರಿಪಿಟೇಷನ್ ಆಫ್ ಸೇಕ್ರೆಡ್ ಮಂತ್ರಾಸ್, ಅಬ್ಸರ್ವೆನ್ಸಸ್ ಅಂದರೆ ಉಪವಾಸ ಫಾಸ್ಟ್ಸ್ ಅಂತ ಬರೆದಿದ್ದಾರೆ, ಗಿಫ್ಟ್ಸ್ ಅಂದರೆ ದಾನವನ್ನು ಕೊಡೋದು, ಸೆಲ್ಫ್ ಕಂಟ್ರೋಲ್ ಅಂತ ಹೇಳಿದ್ದಾರೆ, ಆ್ಯಂಡ್ ಸ್ಪೀಕಿಂಗ್ ಟು ಆ್ಯಂಡ್ ಅಸೋಸಿಯೇಟಿಂಗ್ ಒನ್ ಸೆಲ್ಫ್ ವಿತ್ ದ ವರ್ಚ್ಯೂಸ್, ಅಂದರೆ ಸಜ್ಜನರ ಸಹವಾಸ ಮಾಡಬೇಕು, ಜೊತೆಗೆ ನೀವೂ ಸಜ್ಜನರಾಗಿರಬೇಕು, ಜೊತೆಗೆ ಸೆಲ್ಫ್ ಕಂಟ್ರೋಲನ್ನು ರೂಢಿಸ್ಕೊಳ್ಬೇಕು. ಇದೆಲ್ಲದರ ಜೊತೆಗೆ ಫಾಸ್ಟಿಂಗ್ ಉಪವಾಸವನ್ನು ಮಾಡ್ಬೋದು ಅಂತ ಹೇಳಿದ್ದಾರೆ, ಜಪ ಮಾಡ್ಬೋದು ಅಂತ ಹೇಳಿದ್ದಾರೆ. ನಿಮಗೆ ಸಾಮರ್ಥ್ಯ ಇದ್ದರೆ ಗ್ರಹ ಯಜ್ಞಾಸ್ ಅಂದರೆ ನವಗ್ರಹ ಹೋಮ ಅಂತ ಏನು ಮಾಡ್ತಾರೋ ಅದನ್ನು ಕೂಡ ನೀವು ಮಾಡ್ಬೋದು. ವಾರ್ಡ್ ಆಫ್ ದ ಎವಿಲ್ ಎಫೆಕ್ಟ್ಸ್ ಆಫ್ ದ ಪ್ಲಾನೆಟ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ಇದೇ ಬೃಹತ್ ಸಂಹಿತದಲ್ಲಿ ಒಂದು ಮಹತ್ವದ ಕ್ಲೂ ಇದೆ. ಅದು ಏನು ಬರೆದಿದ್ದಾರೆ ಅಂದರೆ, ಇದರ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಓದ್ತಾ ಇದ್ದೀನಿ. ಅಂದರೆ ಆಸ್ಟ್ರಾಲಜರ್ ಪೊಸೆಸ್ಡ್ ಆಫ್ ಗ್ರೇಟ್ ಪವರ್ ಜನರೇಟೆಡ್ ಬೈ ದ ವಂಡರ್ಫುಲ್ ಅಚೀವ್ಮೆಂಟ್ಸ್ ಆಫ್ ಹಿಸ್ ಸೈಂಟಿಫಿಕ್ ನಾಲೆಜ್, ಕೆಪಬಲ್ ಆಫ್ ಆನ್ಸರಿಂಗ್ ಕ್ವೆರೀಸ್ ಮೇಡ್ ಬೈ ಅದರ್ಸ್ ಆ್ಯಂಡ್ ಸಜೆಸ್ಟಿಂಗ್ ರೆಮಿಡಿಯಲ್ ಮೆಷರ್ಸ್ ಫಾರ್ ಟ್ರಬಲ್ಸ್ ಅದರ್ ದೆನ್ ದ ವಿಸಿಟೇಷನ್ಸ್ ಆಫ್ ಗಾಡ್. ಅಂದರೆ ಎಲ್ಲದಕ್ಕೂ ಕೂಡ ದೇವರ ಆರಾಧನೆ, ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸಿ ಅಂತ ಹೇಳೋದಲ್ಲದೆಯೂ ಕೂಡ ಬೇರೆ ರೆಮಿಡೀಸನ್ನು, ಬೇರೆ ಸೊಲ್ಯೂಷನ್ಗಳನ್ನು ಕೊಡೋದಕ್ಕೂ ಕೂಡ ಒಬ್ಬ ಆಸ್ಟ್ರಾಲಜರ್ಸಿಗೆ ತಿಳಿದಿರಬೇಕು ಅಂತ ಇದರಲ್ಲಿ ಬರೆದಿದ್ದಾರೆ. ಅಂದರೆ ಇದರ ಅರ್ಥ ಏನು ಅಂದರೆ, ಜ್ಯೋತಿಷ್ಯದಲ್ಲಿ ಏನು ನಾರ್ಮಲ್ ಟ್ರೆಡಿಷನಲ್ ಪರಿಹಾರಗಳು ಅಂತ ಹೇಳ್ತಾರೋ ಅದಲ್ಲದೆಯೂ ಕೂಡ ಬೇರೆ ರೆಮಿಡೀಸ್, ಬೇರೆ ಸೊಲ್ಯೂಷನ್ ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಇದರಲ್ಲಿ ಸೂಚ್ಯವಾಗಿ ಹೇಳಿದ್ದಾರೆ. ಆದರೆ ಈ ಬೇರೆ ಸೊಲ್ಯೂಷನ್ಗಳು ಅಂತ ಏನಿದೆಯೋ ಇದು ನಿಮ್ಮ ವೈಯಕ್ತಿಕ ಜಾತಕ ಅಥವಾ ಹೋರೋಸ್ಕೋಪ್ ಅಂತ ಏನು ಹೇಳ್ತಾರೋ ಅದನ್ನು ಆಧರಿಸಿರುತ್ತೆ. ನೀವು ಯಾವುದೋ ಒಂದು ಟ್ರಬಲ್ನಲ್ಲಿ ಇದ್ದೀರಾ ಅಂದರೆ ಅದಕ್ಕೆ ಏನಾದರೂ ರೆಸ್ಕ್ಯೂ ಆಗಲಿಕ್ಕೆ ಅಥವಾ ಅದನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಿಮ್ಮ ಜಾತಕದಲ್ಲೇ ಏನಾದರೂ ಇಂಡಿಕೇಷನ್ಸ್ ಇದೆಯಾ ಅಂತ ನೋಡಿ ಅದನ್ನೇ ನಿಮಗೆ ಸೊಲ್ಯೂಷನ್ ಥರ ಕೊಡಲಿಕ್ಕೆ ಆಸ್ಟ್ರಾಲಜಿಯಲ್ಲಿ ಸಾಧ್ಯ ಇದೆ. ಇದು ಎಲ್ಲ ಜಾತಕದಲ್ಲೂ ಸಿಗುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಂದು ಕುಂಡಲಿಯಲ್ಲಿ ಸಿಗ್ತದೆ, ಕೆಲವೊಂದು ಕುಂಡಲಿಯಲ್ಲಿ ಸಿಗೋದಿಲ್ಲ. ಅದರಲ್ಲೂ ಮುಖ್ಯವಾಗಿ ಈ ನೆಗೆಟಿವ್ ದೃಷ್ಟಿಗಳು ಅಂತ ಏನಿರ್ತಾವೋ ಇದಕ್ಕೆ ಸ್ವಲ್ಪ ಸೊಲ್ಯೂಷನ್ ಕೊಡೋದು ಕಷ್ಟನೇ. ಯಾಕೆಂದರೆ ಇದನ್ನು ನೀವು ರೂಢಿಸಿ, ಇದು ನಿಮ್ಮ ಸ್ವಭಾವ ಅಥವಾ ನಿಮ್ಮ ಅಪ್ರೋಚ್ ಅಂತ ಏನು ಹೇಳ್ತಾರಲ್ಲ, ನಿಮ್ಮದೇ ಕೆಲವೊಂದು ದೌರ್ಬಲ್ಯಗಳಾಗಿರುತ್ತೆ. ನೀವು ಆ ವಿಚಾರವನ್ನು ಹ್ಯಾಂಡಲ್ ಮಾಡುವಂಥ ಒಂದು ರೀತಿ ಇರ್ತದಲ್ಲ, ಅದರಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಇರ್ತದೆ. ನೀವು ಅದನ್ನು ಕರೆಕ್ಟ್ ಮಾಡ್ಕೊಂಡು ಹೋಗಬೇಕೇ ಹೊರತು ಇದಕ್ಕೆ ನೀವು ಪರಿಹಾರದ ಮೂಲಕ ಅಥವಾ ಪೂಜೆಯ ಮೂಲಕ ಏನೋ ಪರಿಹಾರ ರೆಮಿಡಿ ಅಂತ ಮಾಡ್ತಾರೆ ಅಂದರೆ ಅದು ಸಾಧ್ಯ ಆಗೋದಿಲ್ಲ. ಆದರೆ ಕೆಲವೊಂದು ಗ್ರಹಗಳ ಪೊಸಿಷನ್ನಿಂದಾಗಿ ಪ್ರಾಬ್ಲಮ್ಗಳು ಆಗ್ತಾ ಇರ್ತವೆ. ಸೊ ಅಂಥದ್ದಕ್ಕೆ ನಿಮಗೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಅಂತ ಕೆಲವೊಂದು ನಿಮಗೆ ಸೊಲ್ಯೂಷನ್ಗಳನ್ನು ಕೊಡಲಿಕ್ಕೆ ಸಾಧ್ಯ ಇರ್ತದೆ. ಆದರೆ ಅದನ್ನು ಕೂಡ ನೀವೇ ಮಾಡಬೇಕೇ ಹೊರತು ಗೈಡ್ ಮಾಡಲಿಕ್ಕೆ ಮಾತ್ರ ಒಬ್ಬ ಆಸ್ಟ್ರಾಲಜರ್ನಿಂದ ಸಾಧ್ಯ. ಸೊ ಇದಲ್ಲದೆ ಜ್ಯೋತಿಷ್ಯದಲ್ಲಿ ಇನ್ನೂ ಒಂದು ಗ್ರಂಥ ಇದೆ, ಪ್ರಶ್ನ ಮಾರ್ಗ ಅಂತ. ಇದು ಒಂದು ಕೇರಳ ಪದ್ಧತಿದು. ಕೇರಳ ಪದ್ಧತಿಯ ಇದು ಒಂದು ಪ್ರಶ್ನ ಅಂತ ಹೇಳ್ತಾರೆ. ಅಂದರೆ ನಿಮ್ಮ ತಲೆಯಲ್ಲಿ ಯಾವುದೋ ಒಂದು ಆಲೋಚನೆ ಇದ್ದು ಅದರ ಸಕ್ಸಸ್ಸು, ಫೇಲ್ಯೂರು, ಅದಕ್ಕೆ ಸಂಬಂಧಪಟ್ಟಂಥ ಏನು ವಿಚಾರಗಳಿದೆಯೋ, ಡೌಟ್ಗಳು, ಅನುಮಾನಗಳು ಅಂತ ಏನಾದರೂ ಇದ್ದರೆ ಅದನ್ನು ಪ್ರಶ್ನೆ ಹಾಕಿ ಅದಕ್ಕೆ ಉತ್ತರವನ್ನು ಹುಡುಕಲಾಗುತ್ತೆ. ಹಾಗೆಯೇ ನಿಮಗೆ ಜಾತಕದಲ್ಲಿ ಎಲ್ಲವೂ ಕರೆಕ್ಟ್ ಆಗಿದ್ದು ಸ್ಟಿಲ್ ಏನೋ ಮಿಸ್ಟೀರಿಯಸ್ ಪ್ರಾಬ್ಲಮ್ಗಳಾಗ್ತಾ ಇದೆ ಅಂದರೆ ಮಾಟ ಅಂತ ಹೇಳ್ತಾರೆ, ವಶೀಕರಣ ಅಂತ ಹೇಳ್ತಾರೆ, ಪ್ರೇತಬಾಧೆ ಅಂತ ಹೇಳ್ತಾರೆ. ಸೊ ಇಂಥ ವಿಚಾರಗಳಿಗೆ ಈ ಪ್ರಶ್ನ ಮಾರ್ಗದಲ್ಲಿ ಸಾಕಷ್ಟು ರೆಮಿಡೀಸನ್ನು ಕೊಟ್ಟಿದ್ದಾರೆ ಆ್ಯಕ್ಚುಲಿ. ಸೊ ಈ ರೆಮಿಡೀಸ್ ಏನಿದೆಯೋ ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ಮಾಡಬೇಕೇ ಹೊರತು ಇಡೀ ಜೀವನದ ಎಲ್ಲ ವಿಚಾರಕ್ಕೂ ಅಪ್ಲೈ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇದರಲ್ಲಿ ಸುಮಾರೆಲ್ಲ ರಿಚುವಲ್ಗಳು ಬರ್ತದೆ. ಖಡ್ಗರಾವಣ ಬಲಿ ಅಂತ ಹೇಳ್ತಾರೆ, ಭೂತಮಾರಣ ಬಲಿ ಅಂತಾರೆ, ಕಪಾಳ ಹೋಮ ಅಂತಾರೆ, ಕೂಷ್ಮಾಂಡ ಬಲಿ ಅಂತಾರೆ, ಸರ್ಪ ಬಲಿ, ಹೀಗೆ ಸಾಕಷ್ಟು ತಾಂತ್ರಿಕ ಪದ್ಧತಿಯ ರಿಚುವಲ್ಗಳನ್ನು ಇದರಲ್ಲಿ ಹೇಳಿದ್ದಾರೆ.
ಕೇರಳದ ತಾಂತ್ರಿಕ ವಿದ್ಯಾಲಯಗಳಲ್ಲಿ ಇದನ್ನು ಕಲಿಸುವ ಒಂದು ವಾಡಿಕೆ ಕೂಡ ಇದೆ, ಈಗಲೂ ಕಲಿತಾರೆ ಸಾಕಷ್ಟು ಜನ. ಸೊ ಇದಲ್ಲದೆ ಉತ್ತರ ಭಾರತದಲ್ಲಿ ಲಾಲ್ ಕಿತಾಬ್ ಅನ್ನುವಂಥದ್ದು ಒಂದು ಪುಸ್ತಕವನ್ನು ತುಂಬ ಫಾಲೋ ಮಾಡ್ತಾರೆ. ಸೊ ಇದು ಬಂದು ರೆಮಿಡೀಸನ್ನು ಮುಖ್ಯವಾಗಿ ಹೇಳಿದ್ದಾರೆ. ಇಲ್ಲಿ ಪ್ರಿಡಿಕ್ಷನ್ಗಿಂತಲೂ ಹೆಚ್ಚಾಗಿ ರೆಮಿಡೀಸಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಮತ್ತು ಈ ಬುಕ್ ಬಂದು ಮೊದಲು ಉರ್ದುನಲ್ಲಿ ರಚನೆ ಆಗಿರೋದು, ಉರ್ದುನಲ್ಲಿ ರಚನೆ ಆಗಿರೋದನ್ನೇ ನಂತರ ಅದು ಹಿಂದಿಗೂ ಟ್ರಾನ್ಸ್ಲೇಷನ್ ಆಗಿದೆ, ಇಂಗ್ಲೀಷ್ನಲ್ಲೂ ಟ್ರಾನ್ಸ್ಲೇಷನ್ ಪ್ರತಿಗಳು ಸಿಗ್ತದೆ. ಮತ್ತು ಇದನ್ನು ಕಲಿಯೋದಕ್ಕೂ ತುಂಬ ಏನು ಶ್ರಮ ಪಡೋ ಅಗತ್ಯ ಇಲ್ಲ. ನೀವು 2-3 ತಿಂಗಳ ಬುಕ್ಕನ್ನು ಓದಿದ್ರೆ ನಿಮಗೆ ಕಂಪ್ಲೀಟ್ ಇದನ್ನು ತಿಳ್ಕೊಳ್ಳಿಕ್ಕೂ ಸಾಧ್ಯ ಇದೆ. ಮತ್ತು ಅದರ ರೆಮಿಡೀಸು ಕೂಡ ಬಹಳ ಈಸಿ ಅನ್ನೋ ಥರದಲ್ಲಿದೆ. ಸೊ ಹಂಗಾಗಿ ಇದನ್ನು ತುಂಬ ಜನ ಫಾಲೋ ಮಾಡ್ತಾರೆ. ಆದರೆ ಇದಕ್ಕೂ ವೇದಿಕ್ ಆಸ್ಟ್ರಾಲಜಿಗೂ ಎಲ್ಲೂ ಸಂಬಂಧ ಇಲ್ಲ. ಮತ್ತು ವೇದಿಕ್ ಆಸ್ಟ್ರಾಲಜಿಯ ಮೆಥಡೇ ಬೇರೆ, ಇದರಲ್ಲಿರುವಂಥ ಮೆಥಡೇ ಬೇರೆ. ಆದರೆ ರೆಮಿಡೀಸನ್ನೇ ಇದರಲ್ಲಿ ಅತಿಯಾಗಿ ಹೇಳಿರೋದ್ರಿಂದಾಗಿ ರೆಮಿಡೀಸ್ ಹುಡುಕುವವರು ಅಂತ ಯಾರಿದ್ದಾರೋ ಅವರು ಈ ಬುಕ್ಕನ್ನು ತುಂಬ ಫಾಲೋ ಮಾಡ್ತಾರೆ. ಸೊ ಅದರಲ್ಲಿ ಆ ಬುಕ್ಕಲ್ಲಿರುವಂಥ ರೆಮಿಡೀಸನ್ನೇ ತುಂಬ ಜನ ಹೇಳೋದು ಮಾಡ್ತಾರೆ ಆ್ಯಕ್ಚುಲಿ. ಆದರೆ ಎಕ್ಸ್ಪರ್ಟ್ ಆಸ್ಟ್ರಾಲಜರ್ಗಳು ಅಂತ ಯಾರಿದ್ದಾರೋ ಅವರ್ಯಾರು ಈ ಥರದ ರೆಮಿಡೀಸನ್ನು ಫಾಲೋ ಮಾಡೋದಿಲ್ಲ. ಸಾಮಾನ್ಯವಾಗಿ ನಿಮ್ಮ ಜಾತಕವನ್ನು ನೋಡಿ, ಜಾತಕದಲ್ಲಿ ಏನು ಇಂಡಿಕೇಶನ್ ಇದೆಯೋ ಅದರಲ್ಲಿ ಬ್ಯಾಲೆನ್ಸ್ ಮಾಡುವಂಥ ಫ್ಯಾಕ್ಟರ್ಗಳೇನಿದೆಯೋ ಅದರ ಆಧಾರದಲ್ಲಿ ನಿಮಗೆ ಗೈಡೆನ್ಸ್ ಕೊಡ್ತಾರೆ. ಅದು ಬಿಟ್ಟರೆ ಆಸ್ಟ್ರಾಲಜಿಕಲ್ ಕೌನ್ಸಿಲಿಂಗ್ ಅಂತ ಬರ್ತದೆ, ಅದನ್ನು ಕೂಡ ನಿಮಗೆ ಮಾಡ್ತಾರೆ. ಅದಲ್ಲದೆ ಇನ್ನು ಶಾಸ್ತ್ರದಲ್ಲಿ ಏನು ಹೇಳಿದಾರೋ ಆರೋಗ್ಯ ಅಥವಾ ಆಯುಷ್ಯದ ವಿಚಾರ ಬಂದಾಗ ಏನು ಮೃತ್ಯುಂಜಯ ಹೋಮ ಇರ್ಬೋದು ಅಥವಾ ಮೃತ್ಯುಂಜಯ ಜಪ ಇರ್ಬೋದು, ಜೊತೆಗೆ ಮಂತ್ರಗಳನ್ನು ಕೂಡ ತುಂಬ ಜನ ಬಳಸ್ತಾರೆ. ಸೊ ಇಂಥದ್ದನ್ನು ಫಾಲೋ ಮಾಡ್ತಾರೆ ಹೊರತು ಸುಮ್ಮನೆ ಬೇಕಾಬಿಟ್ಟಿ ಪರಿಹಾರಗಳನ್ನು ಯೂಶ್ವಲಿ ಫಾಲೋ ಮಾಡೋದಿಲ್ಲ. ಸೊ ಇನ್ನು ಜ್ಯೋತಿಷ್ಯದಲ್ಲೇ ಕೆಲವೊಂದು ಪಿತೃದೋಷ ಅಂತ ಹೇಳ್ತಾರೆ, ಜೊತೆಗೆ ಸರ್ಪದೋಷ ಅದು ಬರ್ತದೆ, ಕಾಲಸರ್ಪದೋಷ ಅಂತ ಬರ್ತದೆ. ಇದ್ರ ಬಗ್ಗೆಯೂ ಇನ್ನೊಂದು ವಿಡಿಯೋದಲ್ಲಿ ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಅಲ್ಲಿವರೆಗೂ ಸಿಗ್ತೀನಿ ಸ್ನೇಹಿತರೆ. ಮೇ ಟ್ರೂತ್ ಪ್ರಿವೈಲ್, ಮೇ ಪೀಸ್ ಪ್ರಿವೈಲ್.